ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರ್ಸ್ನಲ್ ಲೋನ್ ಆ್ಯಪನ್ನು ತೊಗೊಂಡು ಬಂದಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಅಪ್ಲಿಕೇಶನ್ನ. ಈ ಒಂದು ಅಪ್ಲಿಕೇಶನ್ ಏನಾಗಿದೆ, ತುಂಬಾ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದೆ ನಮಗೆ ಆನ್ಲೈನ್ ಮೂಲಕ. ಹಾಗೆ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಕ್ಯಾಪಿಟಲ್ ನೌ ಪರ್ಸ್ನಲ್ ಲೋನ್ ಆ್ಯಪ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಪರ್ಸ್ನಲ್ ಲೋನ್ ಅದು ಇನ್ಸ್ಟೆಂಟಾಗಿ ಕೊಡ್ತಾ ಇದ್ದಾರೆ. ಹಾಗೆ ಇದು ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ನಾವಿಲ್ಲಿ ಬಿಲ್ಸ್ ಕೂಡ ಪೇ ಮಾಡ್ಕೋಬಹುದಾಗಿದೆ, ನಮಗೆ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ಗೆ 4.2 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 500K ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಅಪ್ ಟು 1.5 lakhsವರೆಗೂ, 1.5 ಲಕ್ಷದವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ವಿತಿನ್ 20 ಮಿನಿಟ್ಸಲ್ಲಿ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೆನ್ಯೂರ್ಸ್ ಬಂದ್ಬಿಟ್ಟು ತುಂಬಾ ಫ್ಲೆಕ್ಸಿಬಲ್ ರೀಪೇಮೆಂಟ್ ಟೆನ್ಯೂರ್ ಸಿಗ್ತಾ ಇದೆ. ಹಾಗೆ ಇದು ವೈಡ್ ರೇಂಜ್ ಲೋನ್ ಪ್ರಾಡಕ್ಟ್ಸ್ ಅಂತಲೇ ನಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ 1.5 ಮಿಲಿಯನ್ ಇಂಡಿಯನ್ಸ್ ಏನಿದ್ದಾರೆ ಟ್ರಸ್ಟ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ನ. ಬಿಕಾಸ್ ಇಲ್ಲಿ ಪರ್ಸ್ನಲ್ ಲೋನ್, ಹಾಗೆ ಗಿಫ್ಟ್ ಕಾರ್ಡ್ಸ್, ಬಿಲ್ ಪೇಮೆಂಟ್ಸ್, ರಿವಾರ್ಡ್ಸ್, ಮ್ಯೂಚುವಲ್ ಫಂಡ್ಸ್ಗೆ ಕೂಡ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ 1.5 lakh ಕ್ಯಾಶ್ ಕೂಡ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ. ನಮಗಿಲ್ಲಿ ಮ್ಯೂಚುವಲ್ ಫಂಡ್ಸ್ಗೆ ಕೂಡ ಲೋನನ್ನು ಕೊಡ್ತಾ ಇದ್ದಾರೆ. ನಮ್ದೇನಾದರೂ MF ಇತ್ತು ಅಂದರೆ, ನಮಗೆ ಇದಕ್ಕೆ ಲೋನ್ ಬೇಕಿತ್ತು ಇದ್ರ ಪ್ರಕಾರ ಅಂತಂದರೆ, ನಮಗೆ ಇಲ್ಲಿ ಕೂಡ ಮ್ಯೂಚುವಲ್ ಫಂಡ್ಸ್ಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ಪೇ ಮಾಡೋಕ್ಕೆ ಬಿಲ್ಸ್ ಏನಾದರೂ ಇತ್ತು ಅಂದರೆ ನಾವು ಅಲ್ಲೇ ಹೋಗಿ ಪೇ ಮಾಡಬೇಕು ಅನ್ನೋದೇನೂ ಇರೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಅಪ್ಲಿಕೇಶನಿಂದ ಯೂಸ್ ಮಾಡಿಕೊಂಡು ನಮ್ಮ ಒಂದು ಬಿಲ್ ಪೇಮೆಂಟ್ಸ್ ಅನ್ನೋದು ಏನಿರುತ್ತೆ ನಾವು ಪೇ ಕೂಡ ಮಾಡ್ಕೋಬೋದು ಆನ್ಲೈನ್ ಮುಖಾಂತರ. ಇಲ್ಲಿ ಫಾಸ್ಟ್ ಆಗಿದೆ ಇದು ಒಂದು ಅಪ್ಲಿಕೇಶನ್. ಹಾಗೆ ಇಲ್ಲಿ 20+ ಸ್ಟೇಟ್ಸ್ ಕೂಡ ನ್ಯಾಷನಲ್ ವೈಡ್ ಪ್ರೆಸೆನ್ಸ್ಗೆ ಇದು ಅವೈಲೇಬಲ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ 1200 crore ಡಿಸ್ಬರ್ಸಲ್ ಕೂಡ ಮಾಡಿದ್ದಾರೆ ಅಮೌಂಟ್ನ ಪರ್ ಇಯರ್ಗೆ. ಹಾಗೆ ಈ ಒಂದು ಆ್ಯಪ್ ಏನಿದೆ, ಒನ್ ಆ್ಯಪ್, ಬಿಕಾಸ್ ಇಲ್ಲಿ ಎಲ್ಲ ತರಹದ ನಮಗೆ ಆಪ್ಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಒನ್ ಆ್ಯಪ್ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಕೊಡ್ತಾ ಇದ್ದಾರೆ, ಪೇ ಆ್ಯಂಡ್ ಬಿಲ್ಸ್ ನಾವು ಮಾಡ್ಕೋಬಹುದು. ಹಾಗೆ ಇಲ್ಲಿ ಫಾಸ್ಟ್ ಅಪ್ರೂವಲ್ ಕೂಡ ಮಾಡಬಹುದು. ಹಾಗೆ ಇಲ್ಲಿ ಲೋನ್ ಅಗೇನಿಸ್ಟ್ ಮ್ಯೂಚುವಲ್ ಫಂಡ್ಸ್ಗೂ ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ರೀತಿಯಾಗಿ ಹಿಡನ್ ಫೀಸ್ ಅನ್ನೋದು ಇರೋದಿಲ್ಲ, ಸೀಮ್ಲೆಸ್ ಪ್ರೋಸೆಸ್ ಇರುತ್ತೆ. ಹಾಗೆ ನಾವು ರಿವಾರ್ಡ್ಸ್ ಕೂಡ ವಿನ್ ಮಾಡ್ಕೋಬಹುದು. ಸೊ ಈ ಎಲ್ಲ ಆಪ್ಷನ್ಸ್ನ ನೋಡೋದಾದ್ರೆ ಇದು ಒನ್ ಆ್ಯಪ್ ಫಾರ್ ಆಲ್ ನೀಡ್ಸ್ ಅಂತ ನಾವು ಹೇಳಬಹುದಾಗಿದೆ. ನಮಗೆ ಇಲ್ಲಿ ರಿವಾರ್ಡ್ಸ್ ಅನ್ನೋದು ತುಂಬಾ ಸಿಗ್ತಾ ಇದೆ. ನಮ್ಮ ಹತ್ರ ಏನಾದರೂ ಗಿಫ್ಟ್ ಕಾರ್ಡ್ ಅಥವಾ ನಮ್ಮ ಹತ್ರ ಏನಾದರೂ ಕೋಡ್ ಇತ್ತು ಅಂದರೆ, ಯಾರಾದರೂ ರೆಫರ್ ಮಾಡಿದರೆ ಅದಕ್ಕೂ ಕೂಡ ನಮಗೆ ಇಲ್ಲಿ ರಿವಾರ್ಡ್ಸ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಅಂದರೆ ಮೊದಲೇದಾಗಿ ನಮಗೆ ಎಲಿಜಿಬಿಲಿಟಿ ಅನ್ನೋದು ತುಂಬಾ ಮುಖ್ಯ. ಸೊ ಆ ಎಲಿಜಿಬಿಲಿಟಿ ಏನು, ನಮ್ಮ ಒಂದು ಏಜ್ ಬಂದುಬಿಟ್ಟು 21+ ಇರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ನ್ಯಾಷನಾಲಿಟಿ ಅನ್ನೋದು ಇಂಡಿಯನ್ನೇ ಆಗಿರಬೇಕು. ಹಾಗೆ ನಮ್ಮ ಒಂದು ಇನ್ಕಮ್ ಬಂದುಬಿಟ್ಟು 22,000 ಇರಬೇಕು ಪರ್ ಮಂತಿಗೆ. ಹಾಗೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಮ್ಮ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ ನಮ್ಮದು ರೀಸೆಂಟ್ ಆಗಿರುವಂಥ ಒಂದು ಸ್ಯಾಲರಿ ಸ್ಲಿಪ್ ಕೂಡ ಬೇಕಾಗುತ್ತೆ, ಇನ್ಕಮ್ ಪ್ರೂಫ್ ಕೂಡ ಬೇಕಾಗುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ಸ್ಟೆಂಟಾಗಿ ಕ್ಯಾಶ್ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ ನಮಗೆ. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮಗೆ ಯಾವ ರೀತಿಯಾಗಿ ಇಂಟ್ರೆಸ್ಟ್, ಟೆನ್ಯೂರ್, ಅಮೌಂಟ್, ಫೀಸ್, GST ಬರುತ್ತೆ ಅಂತ ನೋಡೋದಾದರೆ, ಬನ್ನಿ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಸೊ ನಮ್ಮ ಒಂದು ಅಮೌಂಟ್ ಏನಾದರೂ 50,000 ಇತ್ತು ಅಂದರೆ, ಈ ಒಂದು 50,000 ಅಮೌಂಟ್ಗೆ ಟೆನ್ಯೂರ್ ಬಂದುಬಿಟ್ಟು 6 ಮಂತ್ಸ್ನ ಕೊಟ್ಟಿರ್ತಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 24% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2,500 ಹಾಕ್ತಾರೆ. GST ಆನ್ ಪ್ರೊಸೆಸಿಂಗ್ ಫೀಸ್ ಕೂಡ ಇದಕ್ಕೆ 450ನ ಆ್ಯಡ್ ಮಾಡಿರ್ತಾರೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು ನಮ್ಮದು 6,000 ಆಗುತ್ತೆ. ಸೊ ಇಲ್ಲಿ EMI, ನಮ್ಮ ಒಂದು ಮಂತ್ಲಿ EMI ನಾವು ಎಷ್ಟು ಕಟ್ಟಬೇಕು ಅಂದರೆ 9,333 rupeesನ ನಾವು ಪೇ ಮಾಡಬೇಕು. APR ರೇಂಜ್ ಬಂದುಬಿಟ್ಟು ನಮ್ಮದು 36.30%ನ ಹಾಕ್ತಾರೆ. ಸೊ ನಮ್ಮದು ಇಲ್ಲಿ ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 56,000 ಆಗುತ್ತೆ. 50,000ಗೆ 6,000 rupees ನಮಗೆ ಇಂಟ್ರೆಸ್ಟ್ ಆ್ಯಡ್ ಆಗಿ 56,000 ಆಗುತ್ತೆ. ಸೊ ಇದಾಗಿದೆ ಒಂದು ಯಾವ ರೀತಿಯಾಗಿ ನಮಗೆ ಇಂಟ್ರೆಸ್ಟ್, ಪ್ರೊಸೆಸಿಂಗ್ ಫೀಸ್, EMI ಬರುತ್ತೆ ಅನ್ನೋ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಈ ಎಕ್ಸಾಂಪಲ್ ನೀವು ನೋಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಗಾಯ್ಸ್. ಇಲ್ಲಿ ಬಿಲ್ ಪೇಮೆಂಟ್ಸ್ ಆ್ಯಂಡ್ ರೀಚಾರ್ಜ್ ಕೂಡ ನಾವು ಮಾಡ್ಕೋಬಹುದು. ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಬ್ರಾಡ್ಬ್ಯಾಂಡ್ ಬಿಲ್, ಲ್ಯಾಂಡ್ಲೈನ್ ಬಿಲ್, ವಾಟರ್ ಬಿಲ್, ಬುಕ್ ಸಿಲಿಂಡರ್ಸ್ ಅಥವಾ
CC ಬಿಲ್ಸ್, ರೀಪೇ ಲೋನ್ಸ್ ಏನಾದರೂ ರೀಪೇ ಮಾಡೋದಿತ್ತು ಅಂದರೆ ನಾವು ಇಲ್ಲೇ ಮನೆಯಲ್ಲಿ ಕೂತ್ಕೊಂಡು ಪೇಮೆಂಟ್ ಕೂಡ ಮಾಡ್ಕೋಬಹುದು. ಸೊ ನಮಗೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ಗೆ ಲೋನ್ ಕೊಡ್ತಾ ಇದ್ದಾರಲ್ವ, ಇದು ರೇಟ್ಸ್ ಬಂದುಬಿಟ್ಟು 8% ಪರ್ ಆ್ಯನಮ್ ರೀತಿಯಾಗಿ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಇರುತ್ತೆ ಅಂತ ನಾವು ನೋಡೋಣ. ಈ ಒಂದು ಅಪ್ಲಿಕೇಶನ್ ಏನಿದೆ ಕ್ಯಾಪಿಟಲ್ ನೌ ಇನ್ಸ್ಟಂಟ್ ಪರ್ಸನಲ್ ಲೋನ್ ಆನ್ಲೈನ್ ಲೋನ್ ಆ್ಯಪ್ ಅಂತ ಹೇಳಬಹುದು. ಮೊದಲೇದಾಗಿ ನಮ್ಮ ಒಂದು ಮೊಬೈಲ್ ನಂಬರಿಂದ ನಾವು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆ ಒಂದು ಮೊಬೈಲ್ ನಂಬರ್ಗೆ OTP ಕಳಿಸ್ತಾರೆ. ಸೊ OTP ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಆಗಿ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಲೊಕೇಶನ್, ಕ್ಯಾಮೆರಾ, ಡಿವೈಸ್ ಡಾಟಾ, ಈ ಒಂದು ಅಪ್ಲಿಕೇಶನ್ನ ಪರ್ಮಿಷನ್ಸ್ನ ಕೇಳುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಂಡು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ ಅನ್ನೋದು 1,50,000 ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಲೋನ್ಸ್ ಕೂಡ ತಗೋಬಹುದು. ಹಾಗೆ ಇಲ್ಲಿ ಲೋನ್ ಅಗೇನ್ಸ್ಟ್ ಮ್ಯೂಚುವಲ್ ಫಂಡ್ಸ್, ಗಿಫ್ಟ್ ಕಾರ್ಡ್ಸ್, 2 ವೀಲರ್ ಲೋನ್, ಕ್ರೆಡಿಟ್ ಲೈನ್ ಫಾರ್ ಎವ್ರಿಥಿಂಗ್, ಈ ರೀತಿಯಾಗಿ ನಮಗೆ ಆಪ್ಷನ್ಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಇಲ್ಲಿ ಡೀಟೇಲ್ಸ್ ಅನ್ನೋದು ಬರುತ್ತೆ. ಮೊದಲನೇದಾಗಿ ನಾವು ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಎಂಟರ್ ಮಾಡ್ಕೋಬೇಕು. ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ, ಲಾಸ್ಟ್ ನೇಮ್, ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಪ್ಯಾನ್ ನಂಬರ್, ಕಂಪನಿ ನೇಮ್, ಎಂಪ್ಲಾಯ್ಮೆಂಟ್ ಟೈಪ್, ನೀವು ಯಾವ್ದು ಎಂಪ್ಲಾಯ್ಮೆಂಟ್ ಟೈಪ್ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಫ್ರಮ್ ಆಫೀಸ್, ಪಾರ್ಟ್ ಟೈಮ್ ಮಾಡ್ತಿದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್, ಈ ರೀತಿಯಾಗಿ ಒಂದು ಎಂಪ್ಲಾಯ್ಮೆಂಟ್ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಮಂತ್ಲಿ ಸ್ಯಾಲ್ರಿ ನಿಮಗೆ ಎಷ್ಟು ಬರುತ್ತೆ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಇಂಡಸ್ಟ್ರಿ ಟೈಪ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಡೆಸಿಗ್ನೇಷನ್ನ ನೀವು ಎಂಟರ್ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಮೂಡ್ ಆಫ್ ಸ್ಯಾಲರಿ, ನಿಮಗೆ ಯಾವ ರೀತಿಯಾಗಿ ಸ್ಯಾಲ್ರಿ ಬರುತ್ತೆ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರಾ ಅಥವಾ ಚೆಕ್ಕಲ್ಲಿ ಕೊಡ್ತಾರಾ ಅಥವಾ ಕ್ಯಾಶಲ್ಲಿ ಕೊಡ್ತಾರಾ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಆಫೀಸ್ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಪ್ರೆಸೆಂಟ್ ಪಿನ್ ಕೋಡ್, ನೀವು ಯಾವ ಒಂದು ಏರಿಯಾದಲ್ಲಿದ್ದೀರಿ, ಯಾವ ಊರಲ್ಲಿದ್ದೀರಿ ಆ ಒಂದು ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಅಡ್ರೆಸ್ನ ಪರ್ಮನೆಂಟ್ ಪಿನ್ ಕೋಡ್ ಕೂಡ ನೀವು ಎಂಟರ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂದರೆ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಮ್ಮ ಒಂದು ಡೀಟೇಲ್ಸ್ ಎಂಟರ್ ಆದ ನಂತರ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನನ್ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ನನ್ನ ಒಂದು ಅಗ್ರಿಮೆಂಟ್ನ ಕಳಿಸೋಕೆ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಸೊ ನನ್ನ ಒಂದು ಅಗ್ರಿಮೆಂಟ್ ಬಂದ ನಂತರ ನನ್ನ ಒಂದು ಅಗ್ರಿಮೆಂಟ್ಗೆ ಈ ಸೈನ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡು ಅಗ್ರಿಮೆಂಟ್ನ ರೀಸೆಂಡ್ ಮಾಡಿದರೆ ನಮಗೆ ಲೋನ್ ಅನ್ನೋದು ವಿತಿನ್ 20 ಮಿನಿಟ್ಸಲ್ಲಿ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ನನಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ನಿಮಗೂ ಕೂಡ ಲೋನ್ ಅವಶ್ಯಕತೆ ಇತ್ತು ಅಂದರೆ ಬೇಗ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ನಿಮಗೇನಾದರೂ ಫೈನಾನ್ಷಿಯಲ್ ಅಥವಾ ಯಾವುದಾದ್ರೂ ಒಂದು ಎಕ್ಸ್ಪೆನ್ಸಸ್ ಇತ್ತು ಅಂದರೆ, ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಇತ್ತು ಅಂದರೆ ನಿಮಗೆ ಲೋನ್ ಅನ್ನೋದು ತುಂಬಾ ಈಸಿಯಾಗಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಿಮ್ಮ ಒಂದು ಡೀಟೇಲ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್, ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಕೊಟ್ಟರೆ ಇಲ್ಲಿಗೆ ನಿಮಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ಲೋನ್ ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ ನಾವು ಈ ಒಂದು ಅಪ್ಲಿಕೇಶನಲ್ಲಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಪೇ ಬಿಲ್ಸಲ್ಲಿ ಯುಟಿಲಿಟೀಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮಗೇನಾದರೂ ಎಲೆಕ್ಟ್ರಿಸಿಟಿ ಅಥವಾ ಬೋರ್ಡ್ ಬ್ಯಾಂಡ್ ಪೋಸ್ಟ್ ಪೇಯ್ಡ್, ಮೊಬೈಲ್ ಪೋಸ್ಟ್ ಪೇಯ್ಡ್ ಇತ್ತು, ಲ್ಯಾಂಡ್ಲೈನ್ ಪೋಸ್ಟ್ ಪೇಯ್ಡ್ ಇತ್ತು, ವಾಟರ್ ಏನಾದರೂ ಅಥವಾ ಬುಕ್ಕೆ ಸಿಲಿಂಡರ್ ಇತ್ತು ಅಂದರೆ ನಾವು ಇದರಲ್ಲೇ ಕೂತ್ಕೊಂಡು ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಒಂದು ಮೊಬೈಲ್ನ ರೀಚಾರ್ಜ್, ಕೇಬಲ್ TV ಅಥವಾ DTH ರೀಚಾರ್ಜ್ ಇತ್ತು ಅಂದರೆ ಮನೆಯಲ್ಲಿ ಕೂತ್ಕೊಂಡು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು, ರೀಚಾರ್ಜ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಅದರ್ಸಲ್ಲಿ ನೋಡೋದಾದರೆ ನಮಗೆ ಹೌಸಿಂಗ್ ಸೊಸೈಟಿ ಅಥವಾ ರೆಂಟಲ್, ಹಾಸ್ಪಿಟಲ್, ಡೊನೇಷನ್, ಈ ರೀತಿಯಾಗಿ ಕೂಡ ಆಪ್ಷನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ನಾವು ಇಲ್ಲೇ ಮಾಡ್ಕೋಬಹುದು. ಹಾಗೆ ಇನ್ಶೂರೆನ್ಸ್ ಬಂದುಬಿಟ್ಟು ಲೋನ್ ರೀಪೇಮೆಂಟ್, ಲೈಫ್ ಇನ್ಶೂರೆನ್ಸ್, ರಿಕವರಿಂಗ್ ಡಿಪಾಸಿಟ್, ಹಾಗೆ ಮುನ್ಸಿಪಲ್ ಸರ್ವಿಸಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ನಾವು ಟ್ಯಾಕ್ಸ್ನ ಪೇ ಮಾಡ್ಕೋಬಹುದು. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ಪೇ ಮಾಡ್ಕೋಬಹುದಾಗಿದೆ. ಇದು ಅಪ್ಲಿಕೇಶನಲ್ಲಿ ಈ ಆಪ್ಷನ್ ಇಲ್ಲ ಅಂದರೆ ನಾವು ಮತ್ತೆ ಡೈರೆಕ್ಟಾಗಿ ಒಂದು ಪ್ಲೇಸ್ಗೆ ಹೋಗಿ ಇನ್ಶೂರೆನ್ಸ್ ಆಗಿರ್ಬೋದು, ಹಾಗೆ ಲೋನ್ ರೀಪೇಮೆಂಟ್ RD ಇದನ್ನು ನಾವು ಪೇ ಮಾಡಬೇಕಾಗ್ತಿತ್ತು. ಬಟ್ ಈ ಒಂದು ಆಪ್ಷನ್ ನಮಗೆ ಪ್ರೊವೈಡ್ ಮಾಡಿದರೆ ನಾವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಪೇ ಮಾಡ್ಕೋಬಹುದಾಗಿದೆ. ಎಲ್ಲ ಒಂದು ಯುಟಿಲಿಟಿ ಬಿಲ್ಸ್, ರೀಚಾರ್ಜ್, ಟ್ಯಾಕ್ಸ್, ಫೈನಾನ್ಸ್, ಅದರ್ಸ್ ಎಲ್ಲ ರೀತಿಯಾಗಿ ನಾವು ಮಾಡ್ಕೋಬಹುದು ಮನೆಯಲ್ಲೇ ಕೂತ್ಕೊಂಡು ಪೇನ. ಹಾಗೆ ನಮ್ಮ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದಾಗಿದೆ. ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾವು ಇಲ್ಲಿ ರಿಪೋರ್ಟ್ ಕೂಡ ಮಾಡ್ಕೋಬಹುದು.
ಸೊ ಈ ರೀತಿಯಾಗಿ ನಮಗೆ ಹಲವಾರು ಆಪ್ಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಎಲ್ಲ ರೀತಿಯಾಗಿ ಆಪ್ಷನ್ಸ್ ಅನ್ನೋದು ಅವೈಲೇಬಲ್ ಮಾಡ್ತಾ ಇದ್ದಾರೆ ಇವರು. ಸೊ ಹಾಗೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಕೂಡ ನಾವು ಫ್ರೀಯಾಗಿ ಇಲ್ಲಿ ಚೆಕ್ ಮಾಡ್ಕೋಬಹುದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 1.5 ಮಿಲಿಯನ್ ಇಂಡಿಯನ್ಸ್ ಕೂಡ ಟ್ರಸ್ಟ್ ಮಾಡಿದ್ದಾರೆ ಗಾಯ್ಸ್. ನಿಮ್ಗೇನಾದರೂ ಲೋನ್ ಅವಶ್ಯಕತೆ ಇತ್ತು ಅಂದರೆ ಬೇಗನೆ ಲೋನ್ನ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಡಿಲೇ ಅನ್ನೋದು ಮಾಡಬೇಡಿ. ಸೊ ಇದೇ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ ನಾನು ಕೊಡ್ತಿರ್ತೀನಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.